ಥ್ಯಾಂಕ್ ಯು ಮೇಡಮ್. ನನ್ನ ಮೇಲೆ ಜವಾಬ್ದಾರಿನ ಇಟ್ಟು ಈ ಕೆಲಸನ ಕೊಟ್ಟಿದ್ದಕ್ಕೆ. ನೋಡಿ, ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಜೊತೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದರಲ್ಲಿ ಯಾವ ಕಾಂಪ್ರಮೈಸು ಆಗಬಾರ್ದು. ಅದು ಒಂದು ಇನ್ಸ್ಟಿಟ್ಯೂಟ್ ಅಷ್ಟೇ ಅಲ್ಲ, ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಜಾಗ. ಅರ್ಥ ಆಗುತ್ತೆ ಮೇಡಮ್. ಇಲ್ಲಿ ತನಕ ನೀವು ಈ ಸ್ಕೂಲ್ನ ಹೇಗೆ ನಡೆಸ್ಕೊಂಬಂದ್ರೋ ಅದೇ ಕಾಲೇಜಲ್ಲಿ ನಾನು ನೋಡ್ಕೊಳ್ತೀನಿ. ನನಗೂ ಅದೇ ಬೇಕಿರೋದು. ಹಾಗೆ ಮಕ್ಕಳಿಗೆ, ಟೀಚರ್ಸ್ಗೆ, ಸ್ಟಾಫ್, ಫ್ಯಾಕಲ್ಟಿ ಯಾರಿಗೂ ಬದಲಾವಣೆ ಆಗಿದೆ ಅಂತ ಅನ್ನಿಸ್ಬಾರ್ದು. ಖಂಡಿತ ಮೇಡಮ್. ಒಂದೊಂದನ್ನೇ ನಿಧಾನವಾಗಿ ಟೇಕ್ ಓವರ್ ಮಾಡ್ಕೊಳ್ತೀನಿ. ಯಾರಿಗೂ ತೊಂದರೆ ಆಗದೆ ಇರೋ ಥರ ನೋಡ್ಕೊತೀನಿ. ಥ್ಯಾಂಕ್ ಯು. ಆಫರ್ ಲೆಟರ್ ರೆಡಿ ಮಾಡಿಬಿಟ್ಟು ನಾನು ನಿಮ್ಗೆ ಇಮೇಲ್ ಮಾಡಲಾ? ಹಾಂ, ಸರಿ ಮೇಡಮ್. ಹಾಗೆ ಹೇಮಂತ್ ಅವರೇ, ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಂ, ಅದು ಬರೀ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ, ಅದೊಂದು ದೇವಾಲಯ. ಮಕ್ಕಳ ಭವಿಷ್ಯನ ಕಟ್ಟೋ ಜಾಗ ಅದು. ಅದನ್ನ ಯಾವತ್ತು ಬಿಸ್ನೆಸ್ ಥರ ನೋಡಬೇಡಿ. ನಾವು ಸೇವೆ ಮಾಡ್ತಿದ್ದೀವಿ ಅನ್ನೋ ಭಾವನೆ ಇರಲಿ ಪ್ಲೀಸ್. ಸರಿ ಮೇಡಮ್, ಅದು ಯಾವಾಗಲೂ ನನ್ನ ತಲೆಯಲ್ಲಿ ಇರುತ್ತೆ. ಥ್ಯಾಂಕ್ ಯು. ಗೌತಮ್ ಅವರೇ, ಸರಿಯಾದ ಸಮಯಕ್ಕೆ ಬಂದ್ರಿ. ಇವರು ಹೇಮಂತ್ ಅವರು ಅಂತ, ಇನ್ನು ಮುಂದೆ ನಮ್ಮ ಸ್ಕೂಲ್ನ ಇವರೇ ನೋಡ್ಕೋತಾರೆ. ನಮಸ್ಕಾರ ಸರ್. ಇದಕ್ಕಿದಾಗೆ ಯಾಕಿಂತ ಡಿಸಿಷನ್? ನೀವೇ ಹೇಳಿದ್ರಲ್ಲ, ಕೆಲಸ ಜಾಸ್ತಿ ಮಾಡ್ತಿದ್ದೀರಾ, ಜವಾಬ್ದಾರಿನ ಇನ್ನೊಬ್ರಿಗೆ ವಹಿಸಿ ಅಂತ. ಅದಕ್ಕೆ ನೀವೇನು ಚಿಂತೆ ಮಾಡಿಬಿಡಿ ಸರ್. ನನಗೆ ಸುಮಾರು 15 ವರ್ಷದಿಂದ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಸುಮಾರು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮ ಸ್ಕೂಲ್ ಬಗ್ಗೆನೂ ಕೇಳಿದ್ದೀನಿ ಸರ್. ಖಂಡಿತ ಮೇಡಮ್ ನಂಬಿಕೆ ನಾನು ಉಳಿಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಫ್ರೆಶ್ ಅಪ್ ಆಗಿ ನಾನು ಕಾಫಿ ತರ್ತೀನಿ. ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. 1 or 2 ಸ್ಟೇಜ್ ಆಗಿದ್ದಿದ್ದರೆ ನಾವು ತುಂಬ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಇದೆ. ಈಗ ನಾವು ಅವರು ಕೊಡೋ ಟ್ರೀಟ್ಮೆಂಟ್ಗಿಂತ ಅವರ ದೇಹದ ಮೇಲೆ ಆಗೋ ಪರಿಣಾಮನೇ ಹೆಚ್ಚಾಗುತ್ತೆ. ಸ್ಟ್ರಾಂಗ್ ಬೆಲ್ಲದ ಕಾಫಿ. ಏನಾಯ್ತು? ಬಂದಾಗ್ಲಿಂದ ನೋಡ್ತಿದ್ದೀನಿ ಒಂಥರ ಇದ್ದೀರಾ. ಎಲ್ಲ ಓಕೆನಾ? ನಾನು ಸ್ಕೂಲ್ ಜವಾಬ್ದಾರಿನ ಇನ್ನೊಬ್ರಿಗೆ ವಹಿಸಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ಜವಾಬ್ದಾರಿಗಳನ್ನು ವಹಿಸಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರೆ? ಅವತ್ತು ನೀವೇ ಹೇಳಿದ್ರಲ್ಲ, ತುಂಬ ಸ್ಟ್ರೈನ್ ಮಾಡ್ಕೋತಿದ್ದೀರಾ, ಸ್ಟ್ರೆಸ್ ತಗೋಬೇಡಿ, ರೆಸ್ಟ್ ಮಾಡಿ. ಅವತ್ತಿಂದಾನೆ ನಿಮಗೆ ಸಂಬಂಧಪಟ್ಟಿರೋ ಇನ್ನೂ ಯಾವ್ಯಾವುದನ್ನು ಬೇರೆಯವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ಸಾರಿ, ಅರ್ಥ ಆಗಿಲ್ಲ. ಗಂಡ, ಮಕ್ಕಳು, ಅತ್ತೆ, ಅಪ್ಪ, ಅಮ್ಮ, ತಮ್ಮ, ತಂಗಿ ಇವರೆಲ್ಲರೂ ನಿಮ್ಮ ಜವಾಬ್ದಾರಿ ಲಿಸ್ಟಲ್ಲಿದ್ದಾರಾ ಇಲ್ವಾ? ಏನಂತ ಹೇಳ್ತಿದ್ದೀರಾ? ನಿಮ್ಮೆಲ್ಲರೂ ಸ್ಕೂಲಿಗೆ ಹೋಲಿಸ್ತಿದ್ದೀರಾ? ಕಂಪ್ಯಾರಿಸನ್ ತಪ್ಪು. ಸ್ಕೂಲ್ ಯಾವತ್ತೂ ಬರೀ ನಿಮಗೆ ಸ್ಕೂಲ್ ಆಗಿರ್ಲಿಲ್ವಲ್ಲ ಭೂಮಿಕಾ? ನಿಮ್ಮ ವೃತ್ತಿ, ನಿಮ್ಮ ಸ್ಕೂಲು, ನೀವು ಅದನ್ನು ಎಷ್ಟು ಪ್ರೀತಿಸ್ತಿದ್ರು ನಮ್ಮೆಲ್ಲರೂ ಅಷ್ಟೇ ಪ್ರೀತಿಸ್ತಾ ಇದ್ರಿ ಅಲ್ವಾ?